ಏನು ಸಾತ್ನೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನು ಒಬ್ಬ ರೌಡಿ ಶೀಟರಿನ ಮರ್ಡರ್ ಆಗಿರುತ್ತೆ. ಆ ಮರ್ಡರ್ ಕೇಸ್ಗೆ ಸಂಬಂಧಿಸಿದಂತೆ ಇಲ್ಲಿವರೆಗೂ 8 ಜನ ಆರೋಪಿಗಳನ್ನು ನಾವು ಬಂಧನ ಮಾಡಿದ್ದೀವಿ. ಅದರಲ್ಲಿ ಏನು ಮೇಯ್ನು ಮುಖ್ಯವಾಗಿ A1 ಇರ್ತಾರೆ. A1 ಅವನು ಕೂಡ ರೌಡಿ ಶೀಟರಿದ್ದು, ಇವರೆಲ್ಲ ಒಂದೇ ಬೆಂಗಳೂರು ಸಿಟಿಯಲ್ಲಿರುವಂಥ ಹುಳಿಮಾವು ಪೊಲೀಸ್ ಠಾಣೆಯ ರೌಡಿ ಶೀಟರ್ಗಳಾಗಿರ್ತಾರೆ. ಮೃತ ವ್ಯಕ್ತಿ ಹಾಗೂ A1 ಆರೋಪಿ. ಅಲ್ಲಿಂದಲೂ ಇವರಿಬ್ಬರ ಮಧ್ಯೆ ವೈಷಮ್ಯ ಹಾಗೂ ಹಳೆಯ ದ್ವೇಷಗಳಿರುತ್ತೆ. ಜೊತೆಗೆ ಜಿಗಣಿಯಲ್ಲಿ ಏನು ಒಂದು ಒಬ್ಬನ ಮೇಲೆ ಪಿತೂರಿ ಮಾಡಿರ್ತಾರೆ. ಆ ಪಿತೂರಿ ವಿಷಯವಾಗಿ ಸಂಬಂಧವಾಗಿ ಇವರಿಬ್ಬರ ಮಧ್ಯೆ ಮತ್ತೊಮ್ಮೆ ವೈಮನಸ್ಸು ಉಂಟಾಗಿರುತ್ತೆ. ಏನು ನಾನು ಇವನನ್ನು ಹೊಡಿದಲೇ ಇದ್ದರೆ ಇವನು ನನ್ನನ್ನು ಮುಂಚೆ ಹೊಡಿತಾನೆ ಅನ್ನೋ ಒಂದು ಅವ್ರಿಗೆ ಮಾಹಿತಿ ಇರುತ್ತೆ. ಆ ಮಾಹಿತಿ ಮೇರೆಗೆ ಏನು A1 ಆರೋಪಿ ಇದ್ದಾನೆ ಅವನು ಒಂದು ತಂಡವನ್ನು ಕಟ್ಟಿಕೊಂಡು ಬಂದು ನಂತರ ಬೆಂಗಳೂರಿಂದ ಅವನನ್ನು ಇಲ್ಲಿವರೆಗೂ ಫಾಲೋ ಮಾಡಿ ಇಲ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾನೆ. ಹಲ್ಲೆಯಲ್ಲಿ ಏನು ವ್ಯಕ್ತಿ ಇದ್ದಾನೆ ಅವನು ಮೃತಪಟ್ಟಿದ್ದಾನೆ. ಸದ್ಯಕ್ಕೆ ಈ ಎಲ್ಲ ಜನರನ್ನು ಯಾರ್ಯಾರು ಬಂದಿದ್ರು ಇಲ್ಲಿ ಅವರೆಲ್ಲರನ್ನೂ ನಾವು ದಸ್ತಗಿರಿ ಮಾಡಿದ್ದೀವಿ. ಮತ್ತು ಏನು ಕಾರುಗಳಿತ್ತು ಅವನ್ನೆಲ್ಲನೂ ನಾವು ವಶಕ್ಕೆ ಪಡೆದುಕೊಂಡಿದ್ದೀವಿ. ಏನು ಡೆತ್ ಪರ್ಸನ್ ಇದ್ದಾನೆ ಅವನು ಹುಳಿಮಾವು ಠಾಣಾ ಲಿಮಿಟ್ಸಲ್ಲಿ ಅಲ್ಲಿ ಅವನು ರೌಡಿ ಶೀಟರ್ ಆಗಿರ್ತಾನೆ. ಅವನು ಇಲ್ಲಿ ಏನು ಅವ್ರದ್ದು ಜಮೀನಿದೆ, ಅವ್ರ ಜಮೀನಿಗೆ ಅವತ್ತು ಅವನು ಸಂಗಡಿಗರದೊಂದಿಗೆ ಇಲ್ಲಿ ಊಟಕ್ಕೆ ಅಂತ ಬಂದಿರ್ತಾರೆ. ಊಟಕ್ಕೆ ಬಂದಂಥ ಸಮಯದಲ್ಲಿ ಅವನ ಮೇಲೆ ಏನು ಬೆಂಗಳೂರಿಂದನೇ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ, ಅವರು ಮಾರಕಾಸ್ತ್ರಗಳಿಂದ ಅವನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಸರ್, ಅವತ್ತು ಆತನ ಜೊತೆಯಲ್ಲಿ ಕೆಲವೊಂದಿಷ್ಟು ಜನ ಬಂದಿದ್ದು ಅಂತ ಕೂಡ ಹೇಳ್ತಾರೆ. ಅವ್ರದ್ದೇನಾದ್ರು ಪಾತ್ರಗಳಿದಾವ ಸರ್ ಅಥವಾ ಹೇಗೆ ಸರ್? ಸದ್ಯಕ್ಕೆ ಅದು ಯಾವುದು ಕಂಡು ಬಂದಿಲ್ಲ. ಅವ್ರ ಜೊತೆಗಿರೋವಂತಹ ಯಾವ ಹುಡುಗರು ಏನು ಮುಂಚೆನೇ ಬಂದಿದ್ರು 3 ಜನ ಇವನಲ್ದಲ್ಲೇ ಅವ್ರದ್ದು ಯಾವುದೂ ಇಲ್ಲಿವರೆಗೂ ಕಂಡು ಬಂದಿಲ್ಲ. ಇವರೇನು ಬೆಂಗಳೂರಿಂದನೇ ಇವ್ರನ್ನ ಫಾಲೋ ಮಾಡ್ಕೊಂಡು ಬಂದಿರೋದು ನಮಗೆ ಗೊತ್ತಾಗ್ತಿದೆ. ಅರಿವಿರಲಿಲ್ಲ. ಅವ್ರಿಗೆ ಮಾಹಿತಿ ಕೊಟ್ಟಿಲ್ಲ. ಅವನು ಅಲ್ಲಿ ರೌಡಿ ಶೀಟರೇ ಇದ್ದಾನೆ. ಬೆಂಗಳೂರು ಏನು ಹುಳಿಮಾವು ಠಾಣೆ ಲಿಮಿಟ್ಸಲ್ಲಿ ಅವನು ರೌಡಿ ಶೀಟರ್ ಇದ್ದಾನೆ. ಇವರೆಲ್ಲ ರೌಡಿ ಆಸಾಮಿಗಳಾಗಿದ್ದು, ಜೊತೆಗೆ ಅಲ್ಲೆಲ್ಲ ಸಣ್ಣ ಮಟ್ಟದ ಒಂದು ರಿಯಲ್ ಎಸ್ಟೇಟಲ್ಲಿ ಅವರೆಲ್ಲ ತೊಡಗಿಸ್ಕೊಂಡಿರ್ತಾರೆ. ಜೊತೆಗೆ ಏನು ಜಿಗಣಿಲಿ ಒಂದು ಗಲಾಟೆ ಆಗಿರುತ್ತೆ, ಅದಕ್ಕೆ ಸಂಬಂಧಿಸಿದಂತೆ ಇವರಿಬ್ಬರ ಮಧ್ಯೆ ವೈಷಮ್ಯ ಜಾಸ್ತಿ ಆಗಿರುತ್ತೆ. ನಂತರದಲ್ಲಿ ಇವು ನನ್ನ ನುಡಿಬೋದು ಅಂತ ಏನು ಅವನಿಗೆ ಒಂದು ಮಾಹಿತಿ ಬಂದಿರುತ್ತೆ. ಅದಕ್ಕಿಂತ ಮುಂಚೆ ನಾನೇ ಇವನನ್ನು ಹೊಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಇವನು ಬಂದು ಇಲ್ಲಿ ಮರ್ಡರ್ ಮಾಡಿ. ಅವರೆಲ್ಲ ಏನು ಅವರು ಸಂಗಡಿಗರಿದ್ದಾರೆ, ಕೆಲವರೊಂದು ಆನೇಕಲ್ ಕಡೆ ಹುಡುಗರಿದ್ದಾರೆ, ಕೆಲವೊಂದು ಹುಳಿಮಾವು ಕಡೆ ಹುಡುಗರಿದ್ದಾರೆ. ಅವರೆಲ್ಲ ಇನ್ವಾಲ್ವ್ ಆಗಿ ಎಲ್ಲ ಒಂದು ತಂಡ ಕಟ್ಕೊಂಡ್ಬಂದು ಇದು ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಬಂದು ಹೊಡೆದಿದ್ದಾರೆ. ಇಲ್ಲ, ಎಲ್ಲರೂ ಬೇರೆ ಬೇರೆ ಕೇಸ್ಗಳಲ್ಲೂ ಇದ್ದಾರೆ. ಅಲ್ಲ, ಅವರೆಲ್ಲ ಒಂದೇ ಏನು ಏರಿಯಾದವ್ರು ಇದ್ದಾರೆ. ಅಲ್ಲೆಲ್ಲ ಮುಂಚೆ ಎಲ್ಲ ಅವರೆಲ್ಲ ಒಟ್ಟಿಗೆ ಇರ್ತಾರೆ. ಬಟ್ ಆಮೇಲೆ ಅವರಿಬ್ಬರ ಮಧ್ಯೆ ಏನು ಸ್ಪ್ಲಿಟ್ ಆಗುತ್ತೆ. ನಂತರದಲ್ಲಿ ಅವರಿಬ್ಬರ ಮಧ್ಯೆ ದ್ವೇಷ ಇರುತ್ತೆ. ಅದು ವೈಮನಸ್ಸು ಮುಂದುವರ್ಕೊಂಡು ಬಂದಿದೆ. ಸದ್ಯಕ್ಕೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಈ ಒಂದು ಕೊಲೆ ಪ್ರಕರಣದಲ್ಲಿ ಮೇನ್ ಉದ್ದೇಶ ಇರೋದು ಏನು ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಅದಕ್ಕಿಂತ ಮುಂಚೆ ನಾವೇ ಅವರನ್ನು ಟಾರ್ಗೆಟ್ ಮಾಡೋಣ ಅನ್ನೋ ಒಂದು ಉದ್ದೇಶ ಮೇಲ್ನೋಟಕ್ಕೆ ನಮ್ಗೆ